ಆಡಳಿತ ಪಕ್ಷದ ಮೂರ್ಖತನದಿಂದ 11 ಜನ ಮುಗ್ಧರು ಪ್ರಾಣವನ್ನು ಕಳೆದುಕೊಂಡ್ರು. ಅದು ಇನ್ನೂ ಕೂಡ ರಾಜ್ಯದ ಜನ, ದೇಶದ ಜನ ಮರ್ತಿಲ್ಲ. ನಾನು ನಿನ್ನೆ ಆಡಳಿತ ಪಕ್ಷದ ಶಾಸಕರು, ವಿರೋಧ ಪಕ್ಷದ ಶಾಸಕರ ಹೇಳಿಕೆಗಳನ್ನು ನಾನು ಗಮನಿಸಿದ್ದೇನೆ. ವೈಯಕ್ತಿಕವಾಗಿ ನಾನು ಅದನ್ನು ಒಪ್ಪೋದಿಲ್ಲ, ಅವರ ಹೇಳಿಕೆಗಳನ್ನು. ಇವತ್ತು ರಾಜಕಾರಣಿಗಳು ಅಂತೇಳಿದರೆ ಜನಸಾಮಾನ್ಯರು ಯಾವ ರೀತಿ ನಮ್ಮನ್ನು ನೋಡ್ತಾರೆ ಅಂತಕ್ಕಂಥದ್ದು ದಿನನಿತ್ಯ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಕಳೆದ ಬಾರಿ ಇದೇ IPL ಮ್ಯಾಚ್ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಮೂರ್ಖತನದಿಂದ 11 ಜನ ಮುಗ್ಧರು ಪ್ರಾಣವನ್ನು ಕಳೆದುಕೊಂಡ್ರು. ಅದು ಇನ್ನೂ ಕೂಡ ರಾಜ್ಯದ ಜನ, ದೇಶದ ಜನ ಮರ್ತಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳು ಅವಶ್ಯಕತೆ ಅಂತ ನನಗಂತೂ ಅರ್ಥ ಆಗೋದಿಲ್ಲ. ನಾನಿದ್ರ ಪರವಾಗಿಲ್ಲ. ಒಬ್ಬ ಶಾಸಕರಾಗಿರ್ತಕ್ಕಂಥವ್ರು, ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು, ಜನಸಾಮಾನ್ಯರಿಗಿಂತ ನಾವು ವಿಭಿನ್ನ ಆಗಿದ್ದೇವೆ, ನಾವು VIP ಅಂತಕ್ಕಂಥದ್ದು ಇದು ಖಂಡಿತ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದಕ್ಕೆ ನನ್ನ ಬೆಂಬಲ ಇಲ್ಲ. ಇಲ್ಲ, ಮೊನ್ನೆ ನಾಮಪತ್ರ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲೂ ಕೂಡ ನಮ್ಮ ನಾಡಗೌಡರು ಮತ್ತು ಸ್ಥಳೀಯ JDS ಮುಖಂಡರು ಅಲ್ಲೂ ಕೂಡ ಭಾಗವಹಿಸಿದ್ರು. ದಾವಣಗೆರೆಯಲ್ಲೂ ಕೂಡ ಭಾಗವಹಿಸಿದ್ರು. ನಾನು ಕೂಡ ಸ್ವತಃ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಹಿರಿಯರಾಗಿರ್ತಕ್ಕಂಥ ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಾನು ಕೂಡ ದೂರವಾಣಿ ಮುಖೇನ ಮಾತನಾಡಿದ್ದೇನೆ. 2ನೇ ತಾರೀಕು 1ನೇ ತಾರೀಕು ನಂತರ ಸಮಯವನ್ನು ಕೊಡ್ತೇವೆ ಅಂತೇಳಿ ಅವರು ಹೇಳಿದ್ದಾರೆ. ಖಂಡಿತ ಬರ್ತಾರೆ.